ವಿಶ್ವವಿಖ್ಯಾತ ಧಾರ್ಮಿಕ ಕೇಂದ್ರ ಮೇಲುಕೋಟೆಯ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಖಂಡಿಸಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ಇಂದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮೇಲುಕೋಟೆ ಕಣಿವೆ ಮಾರ್ಗದ ರಸ್ತೆ ದುರಸ್ತಿ ಮತ್ತು ಬೀದಿ ದೀಪದಂತಹ ಸೌಕರ್ಯಗಳಿಗಾಗಿ ಆಗ್ರಹಿಸಿ ಕಾರ್ಮಿಕ ವೇದಿಕೆಯ ರಾಜ್ಯಾಧ್ಯಕ್ಷ ಮೇಲುಕೋಟೆ ಬೆಟ್ಟಸ್ವಾಮಿ ಗೌಡ ಅವರು ರಸ್ತೆಯಲ್ಲೇ ಉರುಳು ಸೇವೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆದರು. ನಾನು ಮಾಡ್ತಾ ಇದ್ದೀನಿ ಮೇಲುಕೋಟೆ ಬೆಟ್ಟಸ್ವಾಮಿ ಗೌಡ, ರಾಜ್ಯಾಧ್ಯಕ್ಷರು, ರೈತ ಮತ್ತು ಕಾರ್ಮಿಕ ರಕ್ಷಣೆ. ಮಾತಾಡಿ. ಬೆಟ್ಟಸ್ವಾಮಿ ಗೌಡ ಅವರು ಕಣಿವೆ ಮಾರ್ಗದ ರಸ್ತೆಯಲ್ಲಿ ಉರುಳು ಸೇವೆ ನಡೆಸುವ ಮೂಲಕ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಲಕ್ಷಾಂತರ ಜನ ಬರುವ ಈ ಪುಣ್ಯಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲವೇ ಎಂದು ಅವರು ಪ್ರಶ್ನಿಸಿದರು. ಇದು ಮೇಲುಕೋಟೆಗೆ ಶೋಭೆ ತರಲ್ಲ. ಮೇಲುಕೋಟೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ, ಕತ್ತೆ ಕಾಯ್ತಾ ಇದ್ದೀರಾ ಅಂತ ನಾನು ಪ್ರಶ್ನೆಯನ್ನು ಮಾಡ್ತೀನಿ. ಇಲ್ಲಿ CC ಕ್ಯಾಮ್ರಾ ಹಾಕ್ರಿ, ಲೈಟ್ ಹಾಕ್ರಿ. ನೀವು ಇಲ್ಲಿ ಗಾರ್ಬೇಜ್ ಕೇಂದ್ರ ಅಲ್ಲಿ ಮಾಡಿದಿರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸಾರ್ವಜನಿಕರ ತೆರಿಗೆಯನ್ನು ಅಲ್ಪೋಲ್ ಮಾಡಿದಿರಿ. ಗ್ರಾಮ ಪಂಚಾಯತಿ ಬಳಗಟ್ಟ ಮತ್ತು ಗ್ರಾಮ ಪಂಚಾಯತಿ ಮೇಲುಕೋಟೆ 2 ಘನತ್ಯಾಜ್ಯ ಘಟಕಗಳನ್ನು ಮಾಡಿದಿರಿ. ಹೆಂಗೆ ಸುರಿತಾ ಇದ್ದೀರಿ ಇಲ್ಲಿ? ಸಾರ್ವಜನಿಕರು ಯಾರಾದ್ರೂ ಫೋಟೋ ಶೂಟ್ ಮಾಡ್ತು ಅಂದರೆ 5,000 ರೂಪಾಯಿ ಕಲೆಕ್ಟ್ ಮಾಡ್ತೀರಿ. ಅದು ಸ್ಥಳೀಯರು ಇದ್ರೂ ಬಿಡೋದಿಲ್ಲ. 5,000 ಕೊಡಿ ಅಂತೀರಿ. ಎಲ್ಲಿ ದುಡ್ಡು ನುಂಗಾಗ್ತಾ ಇದ್ದೀರಿ? ಆಕ್ರೋಶ ವ್ಯಕ್ತಪಡಿಸ್ತೀವಿ ನಾವು. ಇದು ಕೂಡಲೇ ಸರಿಪಡಿಸಲಿಲ್ಲ ಅಂತಂದರೆ ಇದೇ ಜಾಗದಲ್ಲಿ ಶಾಮಿಯಾನ ಹಾಕ್ಕೊಂಡು ಬಾಲುಗೌಡ, ನಾವು, ಸ್ಥಳೀಯ ಮುಖಂಡರು, ಒಂದಷ್ಟು ಸಂಘಟನೆಗಳು ಎಲ್ಲರೂ ಇಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ತಮ್ಮ ವೈರಮುಡಿ ಉತ್ಸವ ಸಮೀಪಿಸುತ್ತಿದ್ದರೂ ರಸ್ತೆಗಳು ಗುಂಡಿಮಯವಾಗಿವೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಆರಂಭಿಸದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದರು. ನೋವಿನ ಸಂಗತಿ, ಎಲ್ಲೆಲ್ಲೋ ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ಯಾರೋ ತಿಂತಾ ಇರ್ತಾರೆ. ಇಲ್ಲಿ ಅಭಿವೃದ್ಧಿ ಆಗಲ್ಲ. ಇಲ್ಲಿ ಈ ಭಾಗದಲ್ಲಿ ತರ್ನಿನಂಗಲ್ಲಿ ಎಲ್ಲ ಗುಂಡಿ ಬಿದ್ದಿವೆ. ಅಪಘಾತ ಆಗುವಂಥ ಚಾನ್ಸ್ ಆಗುತ್ತೆ. 3-4 ಅಪಘಾತ ಆಗಿವೆ. ಇಲ್ಲಿ ನೈಟ್ ಹೊತ್ತು ಯಾರಾದರೂ ಹೊರಗಡೆ ಬರಬೇಕು ಅಂದರೆ ಭಯ ಬೀಳ್ತಾರೆ. ಮತ್ತು ಅಲ್ಲಿ ಮುಂದೆ ದೇವಸ್ಥಾನಕ್ಕೆ ಹೊರನಂದಿ ದೇವಸ್ಥಾನಕ್ಕೆ ಹೋಗೋದು ಕೂಡ ಅಲ್ಲೂ ಭಯ ಬೀಳ್ತಾರೆ. ಇಲ್ಲಿ ಯಾರು ಇದೇ ರೀತಿ ದೀಪಾಲಂಕಾರ ಮಾಡೋದಾಗಲಿ ಒಂದು ಉನ್ನತ ಮಟ್ಟದಂಥ ದೀಪಾಲಂಕಾರ ಮಾಡಿಸ್ಬೇಕು. ನೈಟ್ ಹೊತ್ತು ಬರೋ ಎಲ್ಲರೂ ಕೂಡ ಭಯ ಬಿಟ್ಟರೆ ಯಾರು ಬರೋದು ಧೈರ್ಯ ಬರೋಂಗಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಸ್ಥಳೀಯ ಶಾಸಕರಾಗಲಿ ಮತ್ತು ಸಚಿವರಾಗಲಿ ಇದ್ರ ಬಗ್ಗೆ ಗಮನ ಕೊಡಬೇಕು. ನಮ್ಮ ಮೇಲ್ಕೋಟೆ ಬಗ್ಗೆ ಯಾಕೆ ನಮ್ಮ ವಿಚಾರವನ್ನು ತೆಗೆದುಕೊಳ್ಳದೆ ಏನೇ ಮಾಡದೇ ಇರೋದು ಒಂದು ದುಃಖಕರ. ದಯವಿಟ್ಟು ಇದ್ರ ಬಗ್ಗೆ ಇದು ಮಾಡಬೇಕು. ಜಾತ್ರೆ ಮುಂಚಿತವಾಗಿ ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ಈ ಭಾಗದ ಜನರೆಲ್ಲ ನಾವು ಒಗ್ಗಟ್ಟಿಂದ ಧರಣಿ ಮಾಡ್ತೀವಿ. ನಮ್ಮ ದೇವಸ್ಥಾನದ ಬರುವಂಥ ಖಜಾನೆ ದುಡ್ಡೆಲ್ಲ ಸರ್ಕಾರಕ್ಕೆ ಸೇರ್ತಾ ಇದೆ. ಆ ಸರ್ಕಾರಕ್ಕೆ ಸೇರೋ ದುಡ್ಡು ಎಲ್ಲೆಲ್ಲ ಹೋಗ್ತಾ ಇದೆ. ನಮ್ಮ ಅಭಿವೃದ್ಧಿ ಆಗೋದು ದೊಡ್ಡ ಒಂದು ತಲ್ಲವಾಗಿದೆ ನಮಗೆ.